ಶ್ರೀ ಗುರು ಶ್ರೀ ಕ್ಷೇತ್ರ ಮಾಡಿದವರಲ್ಲಿ ಬೇರೆ ಬೇರೆ ಆಯಾಮಗಳಿಂದ ಅನುಭವವನ್ನು ಹಂಚಿಕೊಳ್ಳಲು ನಾವು ಆ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಅನುಭವವನ್ನು ನಮಗೆ ಸಾದರಪಡಿಸಿ ಸದಾ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಜೀವಂತವಾಗಿರುವ ಹಾಗೆ ಮಾಡಿದರು ನಮ್ಮ ನೆಚ್ಚಿನ ಹುಬ್ಬಳ್ಳಿ ಶ್ರೀಧರರಾಯರು. ನಿನ್ನೆ ಮೊನ್ನೆ ಎನ್ನುವ ಹಾಗೆ ನಮ್ಮ ಜೊತೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದು ಕಲಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡದ್ದರ ದ್ಯೋತಕವಾಗಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆಯ ಒಂದು ಪ್ರಸಂಗದಲ್ಲಿ ಒಳ್ಳೆಯ ಒಂದು ಪಾತ್ರವನ್ನು ನಿರ್ವಹಿಸಿ ಅದರ ಮರುದಿನ ಶ್ರೀ ಕ್ಷೇತ್ರದ ಅಭಿಮಾನಿಗಳಾದ ನಮ್ಮ ಜೊತೆಯಲ್ಲಿಯೇ ಒಂದು ತಾಳಮದ್ದಲೆಯನ್ನು ಅರ್ಥಗಾರಿಕೆಯನ್ನು ನಡೆಸಿ ಅದರ ಮಾರ್ಗದಲ್ಲಿ ದೇವರ ಪಾದವನ್ನು ಸೇರಿದಂತಹ ಹುಬ್ಬಳ್ಳಿ ಶ್ರೀಧರರಾಯರು ಒಂದು ನೆನಪಾಗಿ, ಒಂದು ಭಾವವಾಗಿ, ಒಂದು ಭಾಷೆಯಾಗಿ ನಮ್ಮನ್ನು ಸದಾ ಕಾಡುತ್ತಿರುವಂತಹ ಅವರನ್ನು ಶ್ರೀ ಕ್ಷೇತ್ರದ ಪರವಾಗಿ ಒಮ್ಮೆ ನೆನಪಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಒಂದು ಕಲಾ ಚೌಕಟ್ಟಿನ ಒಳಗೆ ನಾವು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೇವೆ. ಶ್ರೀ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಸಾಮಾಜಿಕ ಜಾಲತಾಣದಲ್ಲಿ ನೇರ ಪ್ರಸಾರಗೊಂಡು ನಿಮ್ಮ ಮುಂದೆ ಸಾದರಗೊಳ್ಳುತ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೃದಯ ಬಂಧುಗಳನ್ನು, ತಾಯಂದಿರನ್ನು, ಪುಟಾಣಿಗಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇವೆ. ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯ ಕರ್ಮಯೋಗಿ ಯೋಗಿ ಕೌಸ್ತುಭ ಪರಮಹಂಸ ಶ್ರೀ 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 ಮೋಹನದಾಸ ಸ್ವಾಮೀಜಿಯವರು ನುಡಿ ಬೆಳಗನ್ನು ಈ ಕಾರ್ಯಕ್ರಮಕ್ಕಾಗಿ ನೀಡುವರಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ಮೇಳದ ಕಲಾವಿದ ಶ್ರೀ ವಿನೋದ್ ಕುಮಾರ್ ಪೆರ್ಲಾ ಅವರು ನುಡಿನಮನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿಯೇ ಇದಕ್ಕೊಂದು ಶ್ರೀಮಂತಿಕೆಯನ್ನು ಧೀಮಂತಿಕೆಯನ್ನು ನೀಡುವ ನಿಟ್ಟಿನಲ್ಲಿ ಮಾಡಿದ ಮೇಳದ ವ್ಯವಸ್ಥಾಪಕರಾದ ವೃತ್ತಿಯಲ್ಲಿ ಶಿಕ್ಷಕರಾಗಿ ಪ್ರವೃತ್ತಿಯಲ್ಲಿ ಯಕ್ಷಗಾನದ ಸರ್ವಾಂಗೀಣ ಕಲಾವಿದರಾಗಿರುವ ಡಾಕ್ಟರ್ ಸತೀಶ ಮುಂಚಿತಾಯ ಪೆರ್ಲಾ ಅವರು ಈ ನುಡಿನಮನಕ್ಕೆ ಗಾನವೈಭವದ ಒಂದು ಮೆರುಗನ್ನು ನೀಡುವುದಕ್ಕಿದ್ದಾರೆ. ನುಡಿ ನಮನ ಎನ್ನುವ ಕಾರ್ಯಕ್ರಮಕ್ಕೆ ಇದನ್ನು ನಾವು ಗಾನ ನಮನ ಎನ್ನುವ ಹೆಸರಿನೊಂದಿಗೆ ಸಾದರಪಡಿಸುತ್ತೇವೆ. ಪ್ರಧಾನವಾಗಿ ಶ್ರೀಧರರಾಯರ ಮೆಚ್ಚಿನ ಪ್ರಸಂಗಗಳನ್ನು, ಶ್ರೀಧರರಾಯರ ಮೆಚ್ಚಿನ ಪಾತ್ರಗಳನ್ನು, ಶ್ರೀಧರರಾಯರ ಮೆಚ್ಚಿನ ಪದ್ಯಗಳನ್ನು ಇಲ್ಲಿ ನಾವು ಆರಿಸಿಕೊಂಡು ಹಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವುದಕ್ಕಿದ್ದೇವೆ. ಇಲ್ಲಿ ಮದ್ದಳೆಗಾರಿಕೆಯಲ್ಲಿ ಡಾಕ್ಟರ್ ಸತೀಶ ಮುಂಚಿತಾಯವರ ಸುಪುತ್ರ ಜೊತೆಗೆ ನಮ್ಮ ಮೇಳದ ಸಕ್ರಿಯ ಕಲಾವಿದ ಸಮೃದ್ಧ ಮುಂಚಿತಾಯ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮದ್ದಳೆಗಾರಿಕೆಯಲ್ಲಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ ಸ್ತುತಿಯ ಪದ್ಯದೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಯಕ್ಷಗಾನಿಯ ಶೈಲಿಯಲ್ಲಿ ದೇವತಾ
ಕುಂಬಳೆ ಎನ್ನುವಾಗಲೇ ನಮಗೆ ನೆನಪಿಗೆ ಬರುವಂಥದ್ದು ಧಾರ್ಮಿಕವಾದ ಭೌಗೋಳಿಕ ಒಂದು ಚೌಕಟ್ಟು. ಅಲ್ಲಿ ಯಕ್ಷಗಾನಕ್ಕೆ ತನ್ನದೇ ಆದಂತಹ ಒಂದು ಸ್ಥಾನ ಇದೆ, ಮನೆ ಇದೆ. ಕುಂಬಳೆಯ ಶೇಡಿಕಾವಿನ ಪಾರ್ಥಿಸುಬ್ಬರ ಮೂಲಕ ಯಕ್ಷಗಾನಕ್ಕೊಂದು ಭದ್ರ ಬುನಾದಿ ಸಿಕ್ಕಿತು ಎನ್ನುವುದಕ್ಕೆ ಇತಿಹಾಸ ಸಾಕ್ಷಿ. ಅಲ್ಲಿಂದ ತೊಡಗಿದರೆ ಯಕ್ಷಗಾನಕ್ಕೆ ತನ್ನದೇ ಆದ ಚರಿತ್ರೆ ಬೆಳೆದು ಬಂದು ಕುಂಬಳೆ ಸುಂದರರಾಯರು, ಕುಂಬಳೆ ಶ್ರೀಧರರಾಯರು, ಕುಂಬಳೆ ಶೇಷಪ್ಪರು, ಹೀಗೆ ಅನೇಕ ಹೆಸರುಗಳು ಯಕ್ಷಗಾನದ ದಿಗಂತದಲ್ಲಿ ನಕ್ಷತ್ರವಾಗಿ ನಮಗೆ ಕಾಣಿಸುವುದಕ್ಕೆ ಸಾಧ್ಯ. ಈ ಸಾಲಿನಲ್ಲಿ ಸೇರಿದ ಕುಂಬಳೆ ಶ್ರೀಧರರಾಯರು ಒಬ್ಬ ಕಲಾವಿದನಾಗಿ ಮೆರೆದಂತಹ ವಿಚಾರ ಅದು ಜನಮಾನಸದಲ್ಲಿ ಇವತ್ತಿಗೂ ಹಸಿಯಾಗಿದೆ ಎನ್ನುವುದಕ್ಕೆ ಇವತ್ತಿಗೂ ನಮ್ಮ ಅನುಭವ ಸಾಕ್ಷಿಯಾಗಿ ನಿಲ್ತದೆ. ಕುಂಬಳೆಯಲ್ಲಿ ತೊಡಗಿಕೊಂಡು ಅನೇಕ ಮೇಳಗಳ ತಿರುಗಾಟವನ್ನು ಮಾಡಿ ಆ ಮೇಳಗಳ ಅನುಭವ ಎನ್ನುವಂಥದ್ದು ಪಕ್ವಗೊಂಡದ್ದು ಮಾಡಿನ ಮೇಳದ ವೇದಿಕೆಗಳು. ಅವರು ನಡೆಸಿದಂತಹ ಅನೇಕ ಪಾತ್ರಗಳು, ಅವರು ನಿರ್ವಹಿಸಿದಂತಹ ಅನೇಕ ಪ್ರಸಂಗಗಳು, ಇದನ್ನೆಲ್ಲ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಶ್ರೀಧರರಾಯರ ಸುಂದರವಾದ ಚಿತ್ರ ತೆರೆದುಕೊಂಡು ಅದಕ್ಕೆ ದ್ಯೋತಕವಾಗಿ ಅವರು ಮಾಡಿದಂತಹ ರಾಮನ ಪಾತ್ರ, ಕೃಷ್ಣನ ಪಾತ್ರ, ಈಶ್ವರನ ಪಾತ್ರ ಇವತ್ತಿಗೂ ನಮ್ಮ ಮುಂದೆ ಜ್ವಲಂತವಾಗಿ ನಿದರ್ಶನವಾಗಿದೆ. ಇಲ್ಲಿ ನಾವು ಶೇಡಿಕಾವಿನಿಂದಲೇ ತೊಡಗಿಕೊಂಡ ಪಾರ್ಥಿಸುಬ್ಬರ ಪ್ರಸಂಗವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಪಟ್ಟಾಭಿಷೇಕ ಎನ್ನುವಂತಹ ಪ್ರಸಂಗ ಬಂದಾಗ ಸಾಧಾರಣ ಗತಿಯಲ್ಲಿ ಅದರಲ್ಲಿ ಶ್ರೀರಾಮನ ಪಾತ್ರವನ್ನು ಶ್ರೀಧರರಾಯರು ನಿರ್ವಹಿಸುತ್ತಿದ್ದರು. ಪಟ್ಟಾಭಿಷೇಕ ಪಾತ್ರದಲ್ಲಿ ಶ್ರೀರಾಮನನ್ನು ಬಿಂಬಿಸುವಂತಹ ಸಂದರ್ಭದಲ್ಲಿ ಒಳ್ಳೆಯ ಒಂದು ಪದ್ಯವನ್ನು ಪಾರ್ಥಿಸುಬ್ಬರು ರಚಿಸಿದ್ದಾರೆ, ಪನ್ನೀರ ರಾಮನಿಗೆ. ಅದನ್ನು ಅವರಿಗೆ ಶ್ರದ್ಧಾಂಜಲಿಯಾಗಿ ಇಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಎನ್ನುವುದನ್ನು ಬಲ್ಲವರು. ಯಾಕೆಂದರೆ ಅವರು ಆರಂಭಿಸಿದ್ದು ಪ್ರಧಾನವಾಗಿ
ಸ್ತ್ರೀ ವೇಷಗಳಿಂದ, ತದನಂತರ ಗುಡ್ಡು ವೇಷಗಳಿಂದ, ಅದರ ನಂತರ ಕಿರೀಟ ವೇಷಗಳು, ಮಾತನಾಡುವ ವೇಷಗಳು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ರಂಗದಲ್ಲಿ ತೊಡಗಿಕೊಂಡವರು. ಮೊದಲಿಗೆ ನಾವು ಉಲ್ಲೇಖಿಸಿದ ಹಾಗೆ ಶ್ರೀರಾಮನ ಪಾತ್ರ, ಶ್ರೀಕೃಷ್ಣನ ಪಾತ್ರ, ಮಹಾದೇವನ ಪಾತ್ರ ಇತ್ಯಾದಿ ಸಾತ್ವಿಕ ಪಾತ್ರಗಳನ್ನು ಹೆಚ್ಚಿಗೆ ಕರಗತ ಮಾಡಿಕೊಂಡ ಅವರಲ್ಲಿ ಬಹುಶಃ ಆ ಪಾತ್ರಗಳು ಸ್ವಭಾವತಃ ಇದ್ದದ್ದೇ ಕಾರಣ. ಶ್ರೀರಾಮನಂತಹ ನಡವಳಿಕೆ, ಶ್ರೀಕೃಷ್ಣನಂತಹ ಸಾತ್ವಿಕತೆ, ಮಹಾದೇವನಂತಹ ದೈವಿಕತೆ ಅವರ ನಡವಳಿಕೆಯಲ್ಲಿ ಇತ್ತು ಎನ್ನುವುದನ್ನು ನಾವು ಬಲ್ಲವರು ಬಲ್ಲ. ಯಾಕಂದ್ರೆ ಹಾಗೆ ಅಂತ ಕೇಳಿದರೆ, ಬಾಲ್ಯದಿಂದಲೂ ಅವರು ಪ್ರೀತಿಸಿದ, ಆರಾಧಿಸಿದ ಯಕ್ಷಗಾನದ ಕಲೆ ಅದಕ್ಕೆ ಕಾರಣ. ವಿಶೇಷವಾಗಿ ಕಲಾವಿದರ ಆವರಣದಲ್ಲಿಯೇ ಹುಟ್ಟಿದ್ದು, ಕಲಾವಿದರ ಆವರಣದಲ್ಲಿಯೇ ಬೆಳೆದು, ಕಲಾವಿದರ ಆವರಣದಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಂಡು ಎನ್ನುವುದರಿಂದ ಕುಂಬ್ಳೆ ಶ್ರೀಧರರಾಯರು ಒಬ್ಬ ಪರಿಪೂರ್ಣ ಕಲಾವಿದರಾಗಿ ಪ್ರಪಂಚದ ಮುಂದೆ ಬೆಳಗಿದರು. ಅದಕ್ಕೆ ಸಾಕ್ಷಿ ಮಾಡಿದ ಮೇಳದ ವೇದಿಕೆ ಕೂಡ. ಹಾಗಾಗಿ ಶ್ರೀರಾಮನಂತಹ ಪಾತ್ರಗಳಲ್ಲಿ ಅವರು ಬೇರೆ ಬೇರೆ ಆಯಾಮಗಳಲ್ಲಿ ಬಿಚ್ಚಿದರು. ಪ್ರಧಾನವಾಗಿ ಪಾರ್ಥಿಸುಬ್ಬರು ವಿರಚಿಸಿದಂತಹ ಭರತಾಗಮನ ಎನ್ನುವಂತಹ ಪ್ರಸಂಗದಲ್ಲಿ ಅದು ತಾಳಮದ್ದಲೆ ಇರಬಹುದು, ಆಟವೇ ಇರಬಹುದು, ರಾಮನಾಗಿ ಕಾಣಿಸಿಕೊಂಡ ಅವರು ಭರತನನ್ನು ಭೇಟಿಯಾಗುವಂತಹ ಸಂದರ್ಭ ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ರೀತಿಯಲ್ಲಿ ಆ ಪಾತ್ರವನ್ನು ಕಟ್ಟಿಕೊಟ್ಟಿದ್ದಾರೆ. ಆದರೆ ಶ್ರೀಧರರಾಯರ ಕೊಡುಗೆ ಎನ್ನುವಂಥದ್ದು ಅದು ಭಾವನಾತ್ಮಕವಾಗಿ ಅವರು ರಾಮನಾಗಿ ಕಾಣಿಸಿಕೊಳ್ತಿದ್ರು. ಈ ಸಂದರ್ಭದಲ್ಲಿ ಎನ್ನುವಾಗ ಬಂದೆಯ ಇರವಂಶ ವಾರೀತಿಯಿಂದ ತನ್ನ ತಮ್ಮ ಭರತನನ್ನು ಎದುರುಗೊಳ್ಳುವಂತಹ ಒಂದು ಸಂದರ್ಭ ಅದ್ಭುತವಾಗಿ ಕಟ್ಟಿಕೊಡ್ತಾ ಇದ್ದು, ಅದ್ಭುತವಾದ ಒಂದು ಪದ್ಯಕ್ಕೆ ಇಲ್ಲಿ ನಮ್ಮ ಭಾಗವತರು ಧ್ವನಿಯಾದರೆ ಅಲ್ಲಿ ಭಾವವಾಗಿರುವವರು ಕುಂಬ್ಳೆ ಶ್ರೀಧರರಾಯ.
ಮಾಡಿದ ಕ್ಷೇತ್ರದ ಅನುಗ್ರಹವು ಅಷ್ಟೇ ದೊಡ್ಡದು ಅಂತ ಸ್ವತಃ ನಂಬಿಕೊಂಡು ಬಂದಿದ್ದರು. ಅದಕ್ಕೆ ನಾವೆಲ್ಲರೂ ಸಾಕ್ಷಿ. ಕುಂಬಳೆಯಿಂದ ಶ್ರೀ ಕ್ಷೇತ್ರ ಮಾಡಿಲ್ಲದವರೆಗೆ ಒಂದು ಸುವರ್ಣ ಸೇತುವೆಯನ್ನು ಹಾಕಿಕೊಟ್ಟವರು ಶ್ರೀಧರರಾಯ. ಸುದೀರ್ಘವಾದ ತನ್ನ ಜೀವನಾವಧಿಯಲ್ಲಿ ಯಕ್ಷಗಾನವನ್ನು ಅಗಾಧವಾಗಿ ಪ್ರೀತಿಸಿದ್ದರ ಪರಿಣಾಮವೇ ಇರಬೇಕು. ನಾವು ಹೀಗೊಂದು ಮೇಳವನ್ನು ಶ್ರೀ ಕ್ಷೇತ್ರದಲ್ಲಿ ಆರಂಭಿಸುವಂತಹ ಸಂದರ್ಭದಲ್ಲಿ ಉಳಿದ ಕಲಾವಿದರನ್ನು ನಾವು ನಮ್ಮ ಕಡೆಯಿಂದ ಸನ್ನಿಧಾನಕ್ಕೆ ತಿಳಿಸಿದರೆ ಶ್ರೀ ಸನ್ನಿಧಾನ ನಮಗೆ ಹೇಳಿದ್ದು ಕುಂಬಳೆ ಶ್ರೀಧರರಾಯರು ಬೇಕು ನಮಗೆ ಮೇಳಕ್ಕೆ. ಯಾಕದು ಅಂತ ನಮಗೆ ಆಮೇಲೆ ಗೊತ್ತಾಯಿತು. ನಮ್ಮ ಎಲ್ಲ ಆಟಗಳಲ್ಲಿ ಒಂದು ದಿಶಕ್ತಿಯಾಗಿ ಮೆರೆದವರು ಶ್ರೀಧರರಾಯರು. ನಿನ್ನೆ ಮೊನ್ನೆ ಎನ್ನುವ ಹಾಗೆ ಇದೇ ವೇದಿಕೆಯಲ್ಲಿ ಈಶ್ವರನಾಗಿ ಮೆರೆದು ತನ್ನ ಪಾತ್ರದಲ್ಲಿ ಸೈ ಎನಿಸಿಕೊಂಡವರು. ಆ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರಕ್ಕೂ ಅವರಿಗೂ ಇರುವ ಅವಿನಾಭಾವದ ಸಂಬಂಧವನ್ನು ನೆನಪಿಸಿಕೊಂಡೇ ಹೀಗೊಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡುತ್ತಾ ಇದ್ದೇವೆ. ನುಡಿಗಮನ ಎನ್ನುವ ಹೆಸರಿನೊಂದಿಗೆ ಕುಂಬಳೆ ಶ್ರೀಧರರಾಯರು ನಾವು ಮರೆಯುವುದಕ್ಕೆ ಇಲ್ಲ. ಆದರೆ ಒಂದು ಶ್ರದ್ಧಾಂಜಲಿಯನ್ನು ನೀಡಬೇಕಾದ್ದು ಶ್ರೀ ಕ್ಷೇತ್ರದ ಧರ್ಮವಾದ್ದರಿಂದ ಶ್ರೀ ಕ್ಷೇತ್ರದ ವತಿಯಿಂದ ಇಲ್ಲಿ ಈ ಒಂದು ನುಡಿನಮನವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಪೂಜ್ಯ ಗುರುಗಳು ಕರ್ಮಯೋಗಿ ಯೋಗಿ ಕೌಸ್ತುಭ ಪರಮಹಂಸ ಶ್ರೀ 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 ಮೋಹನದಾಸ ಸ್ವಾಮೀಜಿಯವರು ನುಡಿ ಬೆಳಗನ್ನು ತಮ್ಮ ಆಶೀರ್ವಚನದ ಮೂಲಕ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸಬೇಕು. ಕುಂಬಳೆ ಶ್ರೀಧರರಾಯರು ನಮ್ಮ ನಗರಿ ಹೋಗಿದ್ದಾರೆ. ಮಹಾಲಕ್ಷ್ಮಿ ಯಕ್ಷಗಾನ ನಡೆದಿದೆ. ಯಕ್ಷಗಾನ ನಗರದಲ್ಲಿ ಪೂಜಿತ ನೇತೃತ್ವದಲ್ಲಿ ಶ್ರೀಧರ ಧರ್ಮಸ್ಥಳ ಮಠದಿಂದ ನಿವೃತ್ತಿ ಘೋಷಿಸಿದ ಸಂದರ್ಭದಲ್ಲಿ ನನಗೆ ಕ್ಷೇತ್ರಕ್ಕೆ ಬಂದಿದ್ದಾಗ ನಾನು ಹೇಳಿದೆ, ಶ್ರೀಧರರಾಯರನ್ನು ಸನ್ನಿವೇಶ ಮಾಡಬೇಕು ಅಂತ. ಬಹುಶಃ ಪೂಜಿತ ಕೇಳಿಕೊಂಡಾಗ ಅವರು ಬಹಳ ಒಪ್ಪಿದ್ರು. ಯಾಕಂತ ಹೇಳಿದರೆ ಇವತ್ತು ಕಲಾವಿದರ ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ, ದೇಹದಲ್ಲಿ ಶಕ್ತಿ ಇರುವಾಗ, ದೇಹದಲ್ಲಿ ಉತ್ಸಾಹ ಇರುವಾಗ ಎಲ್ಲರೂ ಕಲಾವಿದರನ್ನು ಕೇಳ್ತಾರೆ. ಆದರೆ ಮುಂಚಿತ ಹಾಗೆ ಶ್ರೀಧರರಾಯಷ್ಟು ವಯಸ್ಸಾಗಿದ್ದು ಅವರನ್ನು ಸೇರಿಸಿಕೊಂಡು ಹೇಳಿದ ವಿಷಯ. ಮತ್ತೆ ಶ್ರೀಧರರಾಯರ ಶಿಸ್ತು ಮತ್ತು ಶೌಕ್ಯಗಳ ಸಂಯಮ ಮತ್ತು ಸಮಯ ಮತ್ತು ಮೇಳದಲ್ಲಿ ಯಾವ ಪರಿಸ್ಥಿತಿ ಬಂದರೂ ಎಲ್ಲದಕ್ಕೂ ಸಹಿಯಿಂದ ಅದಕ್ಕೆ ವೇಷಭೂಷಣಕ್ಕೆ ತಲೆಯೊಡ್ಡಿ ಅವರು ತನ್ನ ಪ್ರೌಢಿಮೆಯನ್ನು ಬೆಳೆಸ್ತಾ ಇದ್ದಾರೆ. ಶ್ರೀಧರರಾಯರು ಇಲ್ಲಿ ಯಾವುದೇ ಯಕ್ಷಗಾನ ಇದ್ದರೂ ಕೂಡ ನಮ್ಮ ಮೇಳದ ಹಿರಿಯ ಯಕ್ಷಗಾನ ಮುಂಚಿತ ಶ್ರೀಧರರಾಯರನ್ನು ಅವರೊಂದು ಸಮಯಕ್ಕೆ ಬರ್ತಾ ಇದ್ದಾರೆ. ಸಮಯ ಮುಂಚಿತವಾಗಿ ಅವರಿಗೆ ಮತ್ತು ಮುಂಚಿತರಿಗೆ ಆ ದಿವಸದ ಯಕ್ಷಗಾನದ ಎಲ್ಲ ಕೆಲವೊಂದು ಮಾಹಿತಿಗಳನ್ನು ಅವರು ಅವರಿಗೆ ಸರಿಯಾಗಿ ಕೊಡ್ತಾ ಇದ್ದಾರೆ. ಆದ್ದರಿಂದ ಶ್ರೀಧರರಾಯರನ್ನು ನಾವು ಇವತ್ತು ಅಗಲಿದ್ರು ಅವರ ನೆನಪು ಯಾವತ್ತೂ ನಮಗಿದೆ. ಮೇಳದಲ್ಲಿ ಬಹಳ ಶಿಸ್ತು ಮತ್ತು ನಮಗೆ ಒಂದು ವರ್ಷ 3 ವರ್ಷದ ಮೇಳ ನಮ್ಮದು ಮೇಳ ಆಗಿ 5 ವರ್ಷ ಆಯಿತು. 3 ವರ್ಷದಲ್ಲಿ ನಮ್ಮ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅವರು ಮೊನ್ನೆ ದೇವರ ಪಾದ ಸೇರಿದ್ರು ಅಂತ ಹೇಳುವ ನಮಗೆ ನಾವೇನೋ ಕಳ್ಕೊಂಡಿದ್ದೇವೆ ಅಂತ ನಮಗೆ ಅರ್ಥ ಆಯಿತು. ಬಹುಶಃ ಕೇವಲ ದೇವರು ಶಕ್ತಿ ಕೊಡಲಿ, ಭವಿಷ್ಯತ್ತಿನಲ್ಲಿ ಇನ್ನೂ ಹೆಚ್ಚಿನ ಮಾನಸಿಕವಾದ ಸುದೃಢವಾದ ಬದುಕನ್ನು ನಿರ್ವಹಿಸಲಿಕ್ಕೆ ಅದೇನೇ ನಿರ್ವಹಿಸಿ ಇವತ್ತು ಮಾಡಿದ ಧಾಮ ಇರುವುದು ಎಲ್ಲರನ್ನು ಪ್ರೀತಿಸಲಿಕ್ಕೆ ಎಲ್ಲರಲ್ಲಿ ಒಂದು ಬಾಂಧವ್ಯವನ್ನು ಸಾಧಕಪಡಿಸಿಕೊಳ್ಳಬೇಕು. ಅದು ನಿರಂತರವಾಗಿ ಕ್ಷೇತ್ರದಿಂದ ನಡೆಯುವುದು. ಇನ್ನಷ್ಟು ಕ್ಷೇತ್ರದ ಕಾರ್ಯಕ್ರಮಗಳು ಯಥೋಚಿತವಾಗಿ ಯಥಾಪ್ರಕಾರವಾಗಿ ನಡೆಯಲಿಕ್ಕೆ ಆ ದೇವಿ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತು ಮಾನವೀಯ ಮೌಲ್ಯದ ಜೊತೆಗೆ ದೇವತಾ ಸಾನ್ನಿಧ್ಯದಲ್ಲಿ ಏನೆಲ್ಲ ನಡೆಯಬೇಕು ಅಂತಿದ್ದರೆ ಅದು ತಾಯಿಯ ಸಂಕಲ್ಪ, ತಾಯಿ ನಡೆಸಿದಂತೆ ನಮ್ಮ ಕ್ಷೇತ್ರದ ಮಾತೃವೇಶ ತಾಯಿ ನಡೆಸಿದಂತೆ, ತಾಯಿ ನಡೆಸಿದಂತೆ, ನಾಯಿ ಮಾಡಿಸಿದಂತೆ ನಾವು ನಡೀತಾ ಇದ್ದೇವೆ. ಅಷ್ಟು ಆತ್ಮವಿಶ್ವಾಸ ಕ್ಷೇತ್ರದಲ್ಲಿ ಯಾವತ್ತೂ ಇದೆ.
ಆದ್ದರಿಂದ ಈ ಕ್ಷೇತ್ರದ ಎಲ್ಲ ಹೋಗುಗಳ ಶ್ರೀಧರರಾಯರನ್ನಾಗಿರಿದಂಥ ಬೇಸರ ನಮಗಿದ್ರು ಅವರ ಕುಟುಂಬಕ್ಕೆ ಸಲ್ಲಿಸುವಂಥ ಶಕ್ತಿಗಳು. ಅವರ ಧರ್ಮಪತ್ನಿಯವರು ಕೂಡ ರಿಟೈರ್ಡ್ ಟೀಚರ್ ಆಗಿದ್ದಾರೆ. ಅವರಿಗೂ ಕೂಡ ಅವರ ಕುಟುಂಬಕ್ಕೂ ಕೂಡ ಅವರ ಸಹೋದರಿಗೂ ಕೂಡ ಸಹಿಸುವಂಥ ಶಕ್ತಿಗಳು ಎಂದು ಪ್ರಾರ್ಥಿಸಿ ಅವರಿಗೆ ಆ ಭಗವಂತನ ಪಾದದಲ್ಲಿ ಅವರಿಗೆ ಮೋಕ್ಷ ಸಾಹಿತ್ಯವನ್ನು ಭಗವಂತ ಕರುಣಿಸಿ ಎಲ್ಲರಿಗೂ ಒಳ್ಳೆಯದಾಗಿ ಉಚಿತ ಈ ದಿನವನ್ನ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಅವರ ಒಂದು ನಾಯಕತ್ವದ ಗುಣ ಇದರಲ್ಲಿ ಗೊತ್ತಾಗುತ್ತೆ. ಶ್ರೀಧರರಾಯರು 3 ವರ್ಷದಲ್ಲಿ ಓಡಾಟ ಮಾಡಿದರು. ಅವರ ಬಗ್ಗೆ ಒಂದು ನುಡಿನವನ್ನು ಮಾಡುವ ಯಜಮಾನಿಕೆ ಬಹುಶಃ ಆ ಯಜಮಾನ ಜವಾಬ್ದಾರಿ ಎಷ್ಟು ಅಂತ ನ್ಯಾಯಗಳ ಯಜಮಾನಿಕೆಯನ್ನು ಮಾಡತಕ್ಕಂಥ ಉಚಿತ ಹೃದಯ ಶ್ರೀಮಂತಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಾಗಿಸ್ತೇನೆ. ಮತ್ತು ಶ್ರೇಣಿಯವರು ಕೂಡ ಅವರ ಮಗು ಕೂಡ ಮಧ್ಯದಲ್ಲಿ ಎಲ್ಲರೂ ಸಹಕರಿಸಿದ ಅವರೆಲ್ಲರಿಗೂ ದೇವರು ಮಾಡಿ ಕ್ಷೇತ್ರದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮ ವರಮಹಾಲಕ್ಷ್ಮಿ ವ್ರತಾಚರಣೆ 19ನೇ ದಿವಸದ ಕಾರ್ಯಕ್ರಮ ಇನ್ನಷ್ಟು ಬೆಳಗಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನಾನು ಗಮನಿಸಿ ಬೆಳಗ್ಗೆ ಮಾಡಿ ಸದಾ ಶ್ರೀ ನಡೆಸಿದಂತೆ ನಾನು ಪ್ರಣಾಮಗಳು ಸಲ್ಲಿಸ್ತೇವೆ. ಶ್ರೀ ಗುರುಗಳ ಶ್ರೀ ಮುಖದಿಂದ ಬಂದಂತಹ ಅಮೃತ ವಚನ ನಮಗೆಲ್ಲ ಮಾರ್ಗದರ್ಶಿಯಾಗಿದೆ ಎಂಬ ಸಂದರ್ಭದಲ್ಲಿ ತಿಳಿಸಿದ ಶ್ರೀಧರರಾಯರ ಶ್ರದ್ಧಾಂಜಲಿಗೆ ಒಂದು ಒಳ್ಳೆಯ ಮೆರುಗನ್ನು ಪ್ರಾರ್ಥನೆಯನ್ನು ಶ್ರೀ ಗುರುಗಳು ನೀಡಿದ್ದಾರೆ ಎನ್ನುವರಿಗೆ ನಮಗೆ ಬಹಳ ಸಂತೋಷವಾಗಿದೆ. ಶ್ರೀಧರರಾಯರ ಜೊತೆಗೆ ಅನೇಕ ವೇಷಗಳನ್ನು ಮಾಡಿ ಅನೇಕ ಅರ್ಥಗಾರಿಕೆಯನ್ನು ಹಂಚಿಕೊಂಡಂತಹ ಒಬ್ಬ ಕಲಾವಿದ ನಮ್ಮ ಜೊತೆಗಿದ್ದಾರೆ. ಶ್ರೀ ವಿನೋದ್ ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ಶ್ರದ್ಧಾಂಜಲಿಯ ರೂಪದಲ್ಲಿ ಇಲ್ಲಿ ನುಡಿತಾರೆ. ಶ್ರೀ ಗುರುಭ್ಯೋ ನಮಃ. ನಮ್ಮೆಲ್ಲ ಹಿರಿಯ ಕಲಾವಿದರಾದಂತಹ ಶ್ರೀಧರರಾಯರು 76ನೇ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಶ್ರೀ ದೇವರ ಭಾಗವನ್ನು ಸೇರಿದ್ದಾರೆ. ಅವರ ಕೊನೆಯ ಸಂದರ್ಭದಲ್ಲಿ 3 ವರ್ಷ ನಮ್ಮ ಜೊತೆಯಲ್ಲಿ 50 ವರ್ಷಗಳ ಸುದೀರ್ಘ ತಿರುಗಾಟವನ್ನು ಶ್ರೀ ಧರ್ಮಸ್ಥಳ ಸುಧಾಮೂರ್ತಿ ಯಕ್ಷಗಾನ ಮಂಡಳಿಯಲ್ಲಿ ಮಾಡಿ ಧರ್ಮಸ್ಥಳಕ್ಕೆ ಮತ್ತು ಶ್ರೀಧಾಮಕ್ಕೆ ಬಹಳಷ್ಟು ನಂಬಿದೆ. ನಿವೃತ್ತಿಯ ನಂತರ ನೀವು ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಂಡಾಗ ನಮ್ಮ ಮನೆಯವರಂತೆ ನಮ್ಮೆಲ್ಲರ ಜೊತೆಯಲ್ಲಿ ಸಂತೋಷವಾಗುವ ಹಿತೈಷಿಯಾಗಿ ಒಬ್ಬ ಕಲಾವಿದ ಯಾವ ರೀತಿ ಇರಬೇಕು ಎನ್ನುವುದನ್ನು ಶ್ರೀಧರರಾಯರು ತೋರಿಸಿಕೊಟ್ಟಿದ್ದಾರೆ. ಶ್ರೀ ಗುರುಗಳು ಹೇಳಿದ್ದಾರೆ. ನಮ್ಮ ನಗರದಂತಹ ಶ್ರೀಧರರಾಯರು ನಮಗೆಲ್ಲ ಬಹಳಷ್ಟು ದುಃಖವಾಗ್ತಾ ಇದೆ. ಸರಳ ಕಲಾವಿದನಾಗಿ 50 ವರ್ಷಗಳ ಕಾಲ ಒಂದೇ ವೇಳೆಯಲ್ಲಿ ಎದುರಾಟವನ್ನು ಮಾಡಿ ಸ್ತ್ರೀವೇಷದಲ್ಲಿ ವಿಶೇಷವಾದ ರೂಪರೇಖೆಯನ್ನು ಕೊಟ್ಟವರು. ಅವರ ತಮೆಯಲ್ಲಿ ಶ್ರೀ ಕ್ಷೇತ್ರವಾಗ್ನೆಯ ಅಪ್ಪುದೇವಿ ಚಿತ್ರದಲ್ಲಿ ವಿಶೇಷ ಪಾತ್ರಗಳಲ್ಲಿ ವಿಶೇಷವಾದಂಥ ಜ್ಞಾಪಕ ಹೊಂದಿದ್ದರು. ಸ್ತ್ರೀವೇಷದವರು ಒಂದು ಸಮಯ ಕಂಡ ಮೇಲೆ ರೂಪವನ್ನು ಕಂಡ ಮೇಲೆ ಸ್ತ್ರೀವೇಷದಿಂದ ಪುರುಷ ವೇಷಕ್ಕೆ ರೂಪಾಂತರ ಹೊಂದಿ ಪುರುಷ ವೇಷಧಾರಿಯಾಗಿ ಯಕ್ಷಗಾನ ರಂಗದಲ್ಲಿ ಯಾವುದೇ ವೇಷವನ್ನು ಕೈ ಎನಿಸಿಕೊಂಡು ತೋರಿಸಿಕೊಂಡಂತಹ ಮಹಾನುಭಾವರು ಶ್ರೀಧರರಾಯರು. ಕೇವಲ ಕನ್ನಡ ಮಾತ್ರವಲ್ಲ, ತುಳು ಹಾಗೂ ಮಲಯಾಳ ತನ್ನ ಯಕ್ಷಗಾನದ ಜ್ಞಾಪಕ ಹೊಂದಿ ಕಲಾವಿದರ ಮನಸ್ಸನ್ನು ಗೆದ್ದಂತಹ ಸಹೃದಯಿ ಕಲಾವಿದ. ಕೊನೆಯ ಸಂದರ್ಭದಲ್ಲಿ 30ನೇ ತಾರೀಕಿಗೆ ಇದೇ ಕ್ಷೇತ್ರದಲ್ಲಿ ಇದೇ ವೇದಿಕೆಯಲ್ಲಿ ಈಶ್ವರರಾಯ ನಾಮಕರಣೆಯಲ್ಲಿ ಹನುಮಂತನಾಗಿ ಪಾತ್ರವನ್ನು ನಿರ್ವಹಿಸಿದ್ದೇವೆ. ನಮ್ಮ ಭಾಗ್ಯ ಅಂತ ಹೇಳಿದ್ದೇವೆ. ಅದರ ನಂತರ 3ನೇ ತಾರೀಕಿಗೆ ತಾಳಮದ್ದೆಯಲ್ಲಿ ನಾವು ಅದು ಕೊನೆ 4ನೇ ತಾರೀಕು ರಾತ್ರಿ ನಮ್ಮಲ್ಲಿ ಪೂರ್ಣ ಮೂಲಕ ಸಂಭಾಷಣೆ ಮಾಡಿದ್ದೇವೆ. ಸ್ವಲ್ಪ ಆರಾಮಿಲ್ಲ, ಸ್ವಲ್ಪ ಜ್ವರದ ಇದೆ ಅಂತ ಹೇಳಿದ್ದಾರೆ. ಅದರ ನಂತರ 5ನೇ ತಾರೀಕು ನಮ್ಮ ಮನೆಯಲ್ಲಿ 11:30 ಗಂಟೆಗೆ ಶ್ರೀ ದೇವರ ಪಾದವನ್ನು ಸೇರಿದ್ದಾರೆ. ಅವರಿಗೆ ನಾವೆಲ್ಲರೂ ಶ್ರೀ ಗುರುಗಳ ಮುಖ್ಯವಾಗಿ ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತೇವೆ. ಒಬ್ಬ ಕಲಾವಿದ ಎನ್ನುವುದು ಹೇಗಿರಬೇಕು ಎನ್ನುವುದನ್ನು ಶಿಸ್ತು ಬದ್ಧವಾದ ಕಲಾವಿದರ ಉತ್ತಮವಾದಂತಹ ಸಾಂಸ್ಕೃತಿಕ ಜೀವನ ಕೇವಲ ಕಲಾವಿದರಾಗಿ ಅಲ್ಲ, ಋಷಿಕರಾಗಿ ಕೂಡ ಇದ್ದಾರೆ. ಶ್ರೀಧರರಾಯರು ಇವತ್ತಿನಲ್ಲಿ ಒಬ್ಬ ಕಲಾವಿದರಿಗೆ ನಾವು ಸಮರ್ಪಿಸಬಹುದಾದಂತಹ ಅತಿ ದೊಡ್ಡ ಶ್ರದ್ಧಾಂಜಲಿ ಇದೆ ನುಡಿದವರು. ಅದರ ಮುಖಾಂತರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ಗುರುಭ್ಯೋ ನಮಃ.
ಸಂಘವನ್ನು ನಾವು ಮಂಗಳ ಇವನೇ ಮತ್ತೆ ಸೇವಾ ಉದಾಹರಣೆ ತುಂಬಾ ಯೋಗ ಇದೆಲ್ಲ ಎಷ್ಟು ಕಲಿತಿದ್ದಾರೆ ಅಂತ ಕೇಳಿದ್ರೆ ನಮಗೆ ಹೇಳುವುದಕ್ಕೆ ತುಂಬಾ ಉತ್ತರ ಇಲ್ಲ. ಯಾಕೆಂದ್ರೆ ಅವರು 4ನೇ ತರಗತಿಯವರೆಗೆ ಕಲಿತು, ಆದರೆ ಬದುಕು ಎನ್ನುವ ವಿಶ್ವವಿದ್ಯಾಲಯದ ಅವರಿಗೆ ಕೊಟ್ಟಂತಹ ಬಿರುದು ಅತ್ಯುನ್ನತವಾದ ಬದುಕಿನಲ್ಲಿ ಅವರು ಕಲಿತದ್ದು ಅಪಾರ. ಅದಕ್ಕೆ ಕಾರಣ ಅವರಿಗೆ ಪಠ್ಯಗಳಾಗಿ ದೊರಕಿದ್ದು ಯಕ್ಷಗಾನ ಪ್ರಸಂಗ. ಎನ್ನುವಾಗ ಯಾವುದೇ ಪ್ರಸಂಗದ ಯಾವ ಪದ್ಯವನ್ನೇ ನೀವು ಕೇಳಿದ್ರು ಅವರಿಗೆ ಅದು ಕಂಠಪಾಠವಾಗಿತ್ತು. ಅವರಿಗೆ ಪುಸ್ತಕ ಬೇಕಾಗಿರಲಿಲ್ಲ. ಯಾಕೆಂದರೆ ಅವರು ಅಗಾಧವಾಗಿ ಪ್ರೀತಿಸಿ ನಂಬಿಕೊಂಡು ಬಂದದ್ದು ಯಕ್ಷಗಾನದ ಪಠ್ಯಗಳು. ಎನ್ನುವಾಗ ಅವರ ಅತ್ಯಂತ ನಚ್ಚುಮೆಚ್ಚಿನ ಪ್ರಸಂಗಗಳಲ್ಲಿ ಅತ್ಯುನ್ನತವಾದ ಯಾವುದು ಅಂತ ಕೇಳಿದರೆ ಹೊಸತೋಟ ಮಂಜುನಾಥ ಭಾಗವತರು ವಿರಚಿಸಿದ ಶ್ರೀರಾಮ ನಿರ್ಯಾಣ ಎನ್ನುವ ಪ್ರಸಂಗ. ಅದರಲ್ಲಿಯೂ ನಾವೆಲ್ಲ ಸಹಜವಾಗಿ ಕೇಳಿಕೊಂಡದ್ದು ಅವರು ಶ್ರೀರಾಮನ ಪಾತ್ರವನ್ನು ತುಂಬ ನೆಚ್ಚಿಕೊಂಡವರು. ಅವರು ಇಲ್ಲಿಯೂ ಅದನ್ನೇ ಆರಿಸಿಕೊಳ್ತಾರೆ. ಆದರೆ ನಮ್ಮ ಅನುಭವ ಹುಸಿಯಾಗಿ ಹೋಗಿದೆ. ಯಾಕೆ ಅಂತ ಕೇಳಿದರೆ ಅನೇಕ ಸಂದರ್ಭಗಳಲ್ಲಿ ನಾವು ಶ್ರೀರಾಮ ನಿರ್ಯಾಣವನ್ನು ಮಾಡಿದಾಗ ಅವರು ಆಯ್ಕೆ ಮಾಡಿಕೊಂಡದ್ದು ಶ್ರೀರಾಮನ ಪಾತ್ರವನ್ನು ಅಲ್ಲ, ಕಾಲಪುರುಷನ ಪಾತ್ರ. ಯಾಕೆಂತಂದರೆ ಶ್ರೀರಾಮನನ್ನು ಎಚ್ಚರಿಸುವುದಕ್ಕೆ ಬರುವ ಕಾಲಪುರುಷನನ್ನೇ ಅವರು ಅದ್ಭುತವಾಗಿ ಮೆಚ್ಚಿಕೊಳ್ತಿದ್ರು ಮತ್ತು ಅದನ್ನು ಅದ್ಭುತವಾಗಿ ಚಿತ್ರೀಕರಿಸಿದ್ರು. ಅದರಲ್ಲಿಯೂ ಎಲ್ಲ ಸಂದರ್ಭವನ್ನು ದಾಟಿ ಏಕಾಂತದ ಕೊಠಡಿಗೆ ಬಂದ ಮೇಲೆ ಶ್ರೀರಾಮನಲ್ಲಿ ನಿಜವನ್ನು ಅರುಹುವಂತಹ ಕಾಲಪುರುಷನ ಪಾತ್ರವಂತೂ ಶ್ರೀಧರರಾಯರಿಗೆ ಸಾಕಿ ಎನ್ನುವಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಅದನ್ನು ನಿರ್ವಹಿಸಿದರು. ಅದನ್ನು ತೊಡಗಬೇಕಿದ್ರೆ ಅವರಿಗೆ ಒಂದು ಪದ್ಯ ಈ ಪ್ರಸಂಗದ್ದು ಅನಿವಾರ್ಯವಾಗಿತ್ತು ಮತ್ತು ಅದನ್ನು ನಮ್ಮ ಡಾಕ್ಟರ್ ಸತೀಶ ಕುಂಚಿತಾಯರ ಕಂಠದಲ್ಲಿಯೇ ಕೇಳುವುದಕ್ಕೆ ಅವರು ಬಯಸಿದ್ರು. ಕೇಳಯ್ಯ
ಮೀರಿ ನಾವು ಇನ್ನೂ ಮಾತನಾಡಬೇಕು. ಯಾಕೆಂದರೆ ಕಲಾವಿದರಾಗಿ ಸಿಗ್ತವರೆ, ವ್ಯಕ್ತಿಯಾಗಿ ಸಿಗ್ತವರೆ, ಒಬ್ಬ ಶಕ್ತಿಯಾಗಿ ಸಿಗ್ತವರೆ. ಹೀಗಿರುವಾಗ ಇಂತಹ ಒಬ್ಬ ಶ್ರೀಮಂತ ಕಲಾವಿದ ಕೊನೆಯ ಉಸಿರಿನವರೆಗೆ ಯಕ್ಷಗಾನ ಬದುಕಿದವರಿಗೆ ಯಕ್ಷಗಾನದ ಹಾಡುಗಳ ಮೂಲಕ, ಯಕ್ಷಗಾನದ ನಾಟಕದ ಮೂಲಕ, ಯಕ್ಷಗಾನದ ಮಾತುಗಳ ಮೂಲಕ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವ ಒಂದು ಪುಟ್ಟ ಪ್ರಯತ್ನ ಶ್ರೀ ಕ್ಷೇತ್ರ ಮಾಡಿರುವುದರಲ್ಲಿ ನಡೆದು ಎನ್ನುವಾಗ ಅವರ ಬಗೆಗೆಯ ಒಂದು ಹಾಡನ್ನು ರಚಿಸಿದರು. ಕವಿಗಳೂ ಆಗಿರುವ ನಮ್ಮ ಮೇಳದ ವ್ಯವಸ್ಥಾಪಕರು ಪ್ರಧಾನ ಭಾಗವತರೂ ಆಗಿರುವ ಡಾಕ್ಟರ್ ಸತೀಶ ಬೆಲ್ಲ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆದಾಗ ಅದನ್ನು ಹಾಡುವ ಮೂಲಕ ಅಲ್ಲಿ ನೆರೆದವರ ಜೊತೆಗೆ ಮಾತ್ರವಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತಿನ ಭಾಷೆಯಲ್ಲಿ ನುಡಿದಿದ್ದರೆ ಅತ್ಯಂತ ವೈರಲ್ ಆಗಿರುವ ಒಂದು ಹಾಡು, ಅದನ್ನು ನಾಟಕದಲ್ಲಿ ಹಾಡಲೇಬೇಕು ಎನ್ನುವ ನಿರ್ಣಯದಲ್ಲಿ ನಾವು ಇರುವಾಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಈ ಹಾಡನ್ನು ಮತ್ತೆ ಆಲಾಪಿಸಿಕೊಂಡಿದ್ದಾರೆ. ಶ್ರೀ ಸಂವಿಧಾನದ ಸಮಕ್ಷದಲ್ಲಿ ಇದು ನಡೆಯುತ್ತಾ ಇದೆ, ಅತ್ಯಂತ ಅರ್ಥಪೂರ್ಣ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲದ ಮೂಲಕ ವೀಕ್ಷಿಸುತ್ತಿರುವ ಎಲ್ಲ ಬಂಧುಗಳು ಅತ್ಯಂತ ಶ್ರದ್ಧೆಯಿಂದ ಕೇಳಿಕೊಳ್ಳಬೇಕು ಎನ್ನುವ ಕಳಕಳಿಯೊಂದಿಗೆ ಕೊನೆಯದಾದಂತಹ ಈ ಹಾಡನ್ನು ನಿಮ್ಮ ಮುಂದೆ Ah
ನಿಜವಾದ ಶ್ರದ್ಧಾಂಜಲಿ, ಇದು ನಿಜವಾದ ಭಾವಾಂಜಲಿ, ಇದು ನಿಜವಾದ ಭಸ್ಮಾಂಜಲಿ. ಇದಕ್ಕಿಂತ ಸುಂದರವಾಗಿ, ಇದಕ್ಕಿಂತ ಸರಳವಾಗಿ ನಮ್ಮಲ್ಲಿ ಹೇಳುವುದಕ್ಕೆ, ನುಡಿಯುವುದಕ್ಕೆ ಅಕ್ಷರಗಳಿಲ್ಲ. ಈ ನಿಟ್ಟಿನಲ್ಲಿ ಒಬ್ಬ ಕಲಾವಿದರಿಗೆ ಕಲೆಯ ಮೂಲಕವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಸಾರ್ಥಕತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಸಹೃದಯ ಬಂಧುಗಳಿಗೆ, ತಾಯಂದರಿಗೆ ಅನಂತಾರದ ಕೃತಜ್ಞತೆಗಳು. ವಿಶೇಷವಾಗಿ ಶ್ರೀ ಮಾಡಿಲದ ಸಂಪೂಜ್ಯ ಶ್ರೀಪಾದರು ನಮ್ಮ ಕಾರ್ಯಕ್ರಮಕ್ಕೆ ನುಡಿ ಬೆಳಗನ್ನು ನೀಡುವ ಮೂಲಕ ಆಶೀರ್ವದಿಸಿ ಬೆಂಬಲಿಸಿದ್ದಾರೆ. ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನುಡಿ ನಮನವನ್ನು ಸಲ್ಲಿಸಿದ ಶ್ರೀ ವಿನೋದ್ ಕುಮಾರ್ ಬೆಲ್ಲ ಅವರಿಗೆ ಅನಂತಾನಂತ ಕೃತಜ್ಞತೆಗಳು. ಶ್ರೀಧರಾಯರಿಗೆ ಅಚ್ಚುಮೆಚ್ಚಿನ ಪ್ರಸಂಗಗಳನ್ನು, ಪದ್ಯಗಳನ್ನು ಆಯ್ದು ಇಲ್ಲಿ ಶ್ರದ್ಧಾಂಜಲಿಯ ಮೂಲಕ ಪ್ರಸ್ತುತಗೊಳಿಸಿದಂತಹ ಡಾಕ್ಟರ್ ಸತೀಶ ಗುರುತಾಯ ಬೆಲ್ಲ ಅವರಿಗೆ ಅನಂತಾನಂತ ಕೃತಜ್ಞತೆಗಳು. ಮದ್ದಳೆಗಾರಿಕೆಯಲ್ಲಿ ಸಹಕರಿಸಿದ ಶ್ರೀ ಸಮೃದ್ಧ ಪೂಜ್ಯತಾಯ ಕರ್ನಾವರಿಗೆ ಅನಂತಾನಂತ ಕೃತಜ್ಞತೆಗಳು. ವಿಶೇಷವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕೆಂದರೆ ಕೆಮರಾದ ಹಿಂದೆ ನಿಂತು ಕೆಲಸ ಮಾಡಿದ್ದು ಮತ್ತೊಬ್ಬ ಹಿರಿಯ ಕಲಾವಿದ, ನಮ್ಮ ತೇಜಸ್ವಿ ಎನ್ನುವಂತಹ ವೇಷಧಾರಿ ಯುವ ಕಲಾವಿದ, ಅವರಿಗೂ ಅನಂತಾನಂತ ಕೃತಜ್ಞತೆ ಸಲ್ಲಿಸುತ್ತೇವೆ. ವಿಶೇಷವಾಗಿ ಶ್ರೀ ಕ್ಷೇತ್ರದ ಮಾಡಿದಂಥ ಸಿಬ್ಬಂದಿ ವರ್ಗ ಮತ್ತು ವಿಶೇಷವಾಗಿ ಶ್ರೀ ರಾಜೇಶ್ ಅವರು ನಮ್ಮೊಂದಿಗೆ ಸಹಕರಿಸಿದರು. ಅವರನ್ನು ಸ್ಮರಿಸಿಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಮುಕ್ತಾಯಗೊಳಿಸುತ್ತೇವೆ. ಮತ್ತೆ ಮತ್ತೊಂದು ಮಹತ್ತರ ಕಾರ್ಯಕ್ರಮದೊಂದಿಗೆ ನಮ್ಮ ಭೇಟಿ